ಮಾಚನಹಳ್ಳಿಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ. ಕೆಐಎಡಿಬಿ ನೋಟಿಸ್ ಬೆನ್ನಲ್ಲೇ ಅಕ್ರಮ ಶುರು. ಎಷ್ಟೇ ಅಕ್ರಮಗಳ ತಡೆಗೆ ಕ್ರಮ ವಹಿಸಿದ್ರೂ ಕೆಲವು ನುಂಗಣ್ಣರು ಮಾತ್ರ ಬುದ್ಧಿ ಕಲಿತಾನೇ ಇಲ್ಲ. ಕೋಣದ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಆಗೋಗಿದೆ ಈ ಅಕ್ರಮ ಮಣ್ಣು ಗಣಿಗಾರಿಕೆಯ ಜಾಲ. ಹೌದು, ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ಮಾಚನಹಳ್ಳಿ ಸರ್ವೆ ನಂಬರ್ 66/3ರಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮಣ್ಣು ಗಣಿಗಾರಿಕೆ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ನೋಟಿಸ್ ಹೊರಡಿಸಿದ ಮೇಲೆ ಜಮೀನು ಮಾಲೀಕ ಮಣ್ಣು ಮಾರಾಟಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಎಲ್ಲಿಯವರೆಗೂ ಹಣ ಲಪಟಾಯಿಸುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ ನೋಡಿ. ಇದರಿಂದ ಸಾವಿರಾರು ರೂಪಾಯಿಯನ್ನ ಭೂ ಮಾಲೀಕರು ಸರಾಗವಾಗಿ ತಮ್ಮ ಜೇಬಿಗೆ ಇಳಿಸಿಕೊಳ್ತಿದ್ದಾರೆ. ಆದ್ರೆ ಇದರಿಂದ ಸರ್ಕಾರದ ರಾಜಧನಕ್ಕೆ ಮೋಸವಾಗ್ತಾ ಇದೆ. 5ರಿಂದ 6 ಸಾವಿರಕ್ಕೆ ಮಣ್ಣು ಮಾರಾಟ. ಬೆಚ್ಚಿ ಬೀಳಿಸಿದ್ರು ಇದು ನಿಜ. ಹೀಗೆ ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ಸಾಗಿಸ್ತಾ ಇರುವುದು ಕೈಗಾರಿಕೆಗಳಿಗೆ. ಅದು ಬಿಟ್ಟಿಯಲ್ಲ, ಬರೋಬ್ಬರಿ 5ರಿಂದ 6 ಸಾವಿರಕ್ಕೆ. ಆದ್ರೆ ಇದನ್ನ ಪ್ರಶ್ನೆ ಮಾಡಬೇಕಾದ ಕೆಐಎಡಿಬಿ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಜಾಗದ ಮಾಲೀಕ ಚರಣ್ ಅಕ್ರಮವಾಗಿ ಹಣ ಸಂಪಾದನೆಗೆ ಮುಂದಾಗಿದ್ದಾರೆ. ಒಟ್ನಲ್ಲಿ ಎಲ್ಲಿಯವರೆಗೂ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಲ್ವೋ ಅಲ್ಲಿಯವರೆಗೂ ಇಂತಹ ಮಾಲೀಕರು ಹಣ ಸಂಪಾದನೆಗೆ ಅಕ್ರಮ ದಾರಿ ಹಿಡಿಯೋದನ್ನ ಬಿಡೋದಿಲ್ಲ.